ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಲಾಗಿದೆ. ಇದೀಗ ಧರ್ಮಧ್ವಜ ಕಾರ್ಯಕ್ರಮಕ್ಕೂ ಅಯೋಧ್ಯೆ ಸಿದ್ಧವಾಗ್ತಾ ಇದೆ. ಅದಕ್ಕಾಗಿ ಮಂದಿರ ಮತ್ತು ನಗರವನ್ನು 100 ಟನ್ ಹೂಗಳಿಂದ ಶೃಂಗರಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೇಸರಿ ಧ್ವಜವನ್ನು ಮಂದಿರದ ತುದಿಯಲ್ಲಿ ನವೆಂಬರ್ 25ರಂದು ಹಾರಿಸಲಿದ್ದಾರೆ. ಎಲ್ಲ ಸರಿ, ಇದಕ್ಕೆ ಯಾರ ಆಕ್ಷೇಪವೂ ಇಲ್ಲ. ಆದರೆ 2019 ನವೆಂಬರ್ 9ರಂದು ರಾಮ ಮಂದಿರವನ್ನು ನಿರ್ಮಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡುವಾಗ ಅದರ ಜೊತೆಗೆ ಇನ್ನೊಂದು ಆದೇಶವನ್ನು ಕೊಟ್ಟಿತ್ತು. ಅದುವೇ ಮಸೀದಿಯನ್ನು ಕಟ್ಟಿಕೊಳ್ಳುವುದಕ್ಕೆ ಮುಸ್ಲಿಮರಿಗೆ 5 ಎಕರೆ ಭೂಮಿ ಕೊಡಬೇಕು ಅನ್ನೋದು. ಆ ತೀರ್ಪು ಬಂದು 6 ವರ್ಷಗಳೇ ಕಳೆದಿವೆ. ಆ ತೀರ್ಪಿನ ಬಳಿಕ ಅದ್ದೂರಿ ರಾಮ ಮಂದಿರ ನಿರ್ಮಾಣವಾಗಿದೆ, ಅದರ ಉದ್ಘಾಟನೆಯಾಗಿದೆ. ಇನ್ನೇನು ಧರ್ಮಧ್ವಜ ಕಾರ್ಯಕ್ರಮವೂ ನಡೆಯಲಿದೆ. ಹಾಗಿದ್ರೆ ಆ ಮಸೀದಿಯ ಕತೆ ಏನಾಯಿತು? ಅದು ಉದ್ಘಾಟನೆಯಾಗಿದೆಯಾ? ಉದ್ಘಾಟನೆ ಬಿಡಿ ನಿರ್ಮಾಣ ಆಗಿದೆಯಾ? ನಿರ್ಮಾಣ ಬಿಡಿ ಅಡಿಗಲ್ಲು ಹಾಕಲಾಗಿದೆಯಾ? ಅಡಿಗಲ್ಲು ಬಿಡಿ ಅಡಿಗಲ್ಲು ಹಾಕುವುದಕ್ಕೆ ಪರ್ಮಿಷನ್ ಸಿಕ್ಕಿದೆಯಾ? ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಇದು ಏಟರ್ಸ್ ಪೆಕ್. ಸುಪ್ರೀಂ ಕೋರ್ಟ್ನ ಆದೇಶದಂತೆ ಉತ್ತರ ಪ್ರದೇಶ ಸರ್ಕಾರವು ಅಯೋಧ್ಯೆಗಿಂತ 25 ಕಿಲೋಮೀಟರ್ ದೂರದ ದನ್ನಿಪುರ ಗ್ರಾಮದಲ್ಲಿ 5 ಎಕರೆ ಭೂಮಿಯನ್ನು ಮಂಜೂರು ಮಾಡಿತು. ಉತ್ತರ ಪ್ರದೇಶದ ಸೆಂಟ್ರಲ್ ಸುನ್ನಿ ವಕ್ಫ್ ಮಂಡಳಿಯು ಈ ಭೂಮಿಯನ್ನು ಪಡೆದುಕೊಂಡು ಮಸೀದಿ ನಿರ್ಮಿಸಲು ನಿರ್ಧರಿಸಿತು. ಬಾಬರಿ ಮಸೀದಿಗಿಂತಲೂ ಹಿರಿದಾದ ಮತ್ತು ಸುಸಜ್ಜಿತವಾದ ಮಸೀದಿಯನ್ನು ಕಟ್ಟುವ ಘೋಷಣೆಯನ್ನು ಮಾಡಿತು. 1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವಧ್ನ ಹಿಂದೂ ಮುಸ್ಲಿಮರ ನಡುವೆ ಐಕ್ಯತೆಗಾಗಿ ಪ್ರಯತ್ನಿಸಿದ ಮೌಲವಿ ಅಹಮದ್ ಮುಲ್ಲಾ ಅವರ ಹೆಸರಲ್ಲಿ ಈ ಮಸೀದಿಯನ್ನು ನಿರ್ಮಿಸುವುದಕ್ಕೂ ಅದು ಮುಂದಾಯಿತು. ಈ ಮಸೀದಿಯಲ್ಲಿ ಇಂಡೋ ಇಸ್ಲಾಮಿಕ್ ರಿಸರ್ಚ್ ಸೆಂಟರ್, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಲೈಬ್ರರಿ, ಮ್ಯೂಸಿಯಂ, ಕಮ್ಯುನಿಟಿ ಕಿಚನ್ ಮತ್ತು ಕಲ್ಚರ್ ಸೆಂಟರ್ ಕೂಡ ಇರಲಿದೆ ಎಂದು ಅದು ಘೋಷಿಸಿತು. 200 ಬೆಡ್ಗಳಿರುವ ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಿಸುವುದಾಗಿಯೂ ಅದು ಹೇಳಿತು. ಪ್ರತಿದಿನ 2,000 ಮಂದಿ ಬಡವರಿಗೆ ಅನ್ನ ಹಾಕುವ ಯೋಜನೆಯನ್ನು ಅದು ತಯಾರಿಸಿತು. 2021 ಜನವರಿ 26ರ ಗಣರಾಜ್ಯೋತ್ಸವ ದಿನದಂದು ಮಸೀದಿಗಾಗಿ ಅಡಿಗಲ್ಲನ್ನು ಹಾಕಲಾಯಿತು. 2023ರಲ್ಲಿ ಮಸೀದಿಯನ್ನು ನಿರ್ಮಿಸಲಾಗುವುದು ಎಂಬ ಗಡುವನ್ನು ಹಾಕಿಕೊಳ್ಳಲಾಯಿತು. 300 ಕೋಟಿ ರೂಪಾಯಿಯ ಅಂದಾಜು ವೆಚ್ಚವನ್ನು ಮಾಡಲಾಯಿತು. ಆದರೆ ವಿಘ್ನ ಆರಂಭವಾದದ್ದೇ ಇಲ್ಲಿಂದ. ಯೋಗಿ ಸರ್ಕಾರ ಕೊಟ್ಟದ್ದು ಕೃಷಿ ಭೂಮಿಯನ್ನು. ಈ ಭೂಮಿಯಲ್ಲಿ ಕಟ್ಟಡ ಕಟ್ಟಬೇಕಾದ್ರೆ ಸರ್ಕಾರದ ವಿವಿಧ ಇಲಾಖೆಗಳಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪಡ್ಕೊಳ್ಬೇಕಾಗತ್ತೆ. 12 ಕೋಟಿ ರೂಪಾಯಿಯನ್ನು ಡಿಪಾಸಿಟ್ ಇಡುವಂತೆ ಅಯೋಧ್ಯ ಡೆವಲಪ್ಮೆಂಟ್ ಅಥಾರಿಟಿಯು ಮಸೀದಿಗೆ ಸಂಬಂಧಿಸಿದವರಿಗೆ ಸೂಚನೆ ನೀಡಿತು. ಆದರೆ ಮಸೀದಿಗೆ ಸಂಬಂಧಿಸಿದ ಆಡಳಿತ ವ್ಯವಸ್ಥೆಯಲ್ಲಿ ಇಷ್ಟು ಹಣ ಇರಲಿಲ್ಲ. 50 ಲಕ್ಷ ರೂಪಾಯಿ ಡಿಪಾಸಿಟ್ ಇಡುವುದಾಗಿ ಅದು ಹೇಳಿತು. ಆದರೆ ಅಥಾರಿಟಿ ಇದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಸಂಪೂರ್ಣ ಮೊತ್ತವನ್ನು ಡಿಪಾಸಿಟ್ ಇಡುವಂತೆ ಆದೇಶಿಸಿತು. ಅಗ್ನಿಶಾಮಕ ಇಲಾಖೆಯಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಿಕ್ಕಿತಾದರೂ ಅದು ಷರತ್ತುಗಳನ್ನು ವಿಧಿಸಿತು. ಈ ಷರತ್ತನ್ನು ಪೂರ್ತಿಗೊಳಿಸುವುದಕ್ಕೆ ಇನ್ನಷ್ಟು ಹಣದ ಅಗತ್ಯ ಕಂಡುಬಂತು. ಹಣದ ಮುಗ್ಗಟ್ಟು ಇದೆ ಎಂದು ಹೇಳಿ ಸದ್ಯಕ್ಕೆ ಮಸೀದಿಯನ್ನು ಮಾತ್ರ ನಿರ್ಮಿಸುವುದು ಮತ್ತು ಉಳಿದ ಆಸ್ಪತ್ರೆ ಇನ್ನಿತರ ಎಲ್ಲವನ್ನು ಆ ಬಳಿಕ ನಿರ್ಮಿಸುವುದು ಎಂಬ ನಿರ್ಧಾರಕ್ಕೂ ಆಡಳಿತ ಸಮಿತಿ ಬಂದಿತು. ಆದರೆ ಇನ್ನೂವರೆಗೂ ಅದರ ಯಾವ ಕೆಲಸವೂ ಆರಂಭವಾಗಿಲ್ಲ. ಸರ್ಕಾರದ ಒತ್ತಡದಿಂದಲೇ ಸುನ್ನಿ ವಕ್ಫ್ ಬೋರ್ಡ್ ಹಣವನ್ನು ಸಂಗ್ರಹಿಸುವುದಕ್ಕೆ ಮತ್ತು ಮಸೀದಿ ನಿರ್ಮಾಣದ ಆರಂಭಕ್ಕೆ ಮುಂದಾಗಿಲ್ಲ ಎಂಬ ಆರೋಪವೂ ಇದೆ. ಇದೇ ವೇಳೆ ಕೃಷಿ ಭೂಮಿ ಆಗಿರೋದ್ರಿಂದ ಅಲ್ಲಿ ಮಸೀದಿ ಕಟ್ಟುವುದಕ್ಕೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪಡ್ಕೊಳ್ಳಲು ಕಷ್ಟ ಆಗ್ತಾ ಇದೆ ಎಂಬ ಅಭಿಪ್ರಾಯವೂ ಇದೆ. ಸರ್ಕಾರ ಮನಸ್ಸು ಮಾಡಿದರೆ ಚಿಟಿಕೆ ಹೊಡೆಯುವುದರಲ್ಲಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪಡ್ಕೊಳ್ಬಹುದು. ಆದರೆ ಸರ್ಕಾರ ಉದ್ದೇಶಪೂರ್ವಕವಾಗಿಯೇ ಈ ಕೃಷಿ ಭೂಮಿಯನ್ನು ಮಸೀದಿ ನಿರ್ಮಾಣಕ್ಕೆಂದು ಕೊಟ್ಟು ಅಡೆತಡೆ ನಿರ್ಮಿಸ್ತಾ ಇದೆ ಎಂಬ ಆರೋಪವೂ ಇದೆ. ಅಂತೂ 2019 ನವೆಂಬರ್ 9ರಂದು ಸುಪ್ರೀಂ ಕೋರ್ಟ್ ನೀಡಿದ ಆದೇಶದ ಬಳಿಕ ರಾಕೆಟ್ ವೇಗದಲ್ಲಿ ಮಂದಿರ ನಿರ್ಮಾಣವಾಗಿದೆ. 2024ರ ಲೋಕಸಭಾ ಚುನಾವಣೆಗಿಂತ ತುಸು ಮೊದಲು ತರಾತುರಿಯಿಂದ ಅದನ್ನು ಉದ್ಘಾಟಿಸಿಯೂ ಆಗಿದೆ. ಇದೀಗ ಅದರಲ್ಲಿ ಧರ್ಮಧ್ವಜ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಮಂದಿರದ ತುದಿಯಲ್ಲಿ ಬೃಹತ್ ಧ್ವಜವನ್ನು ಅಳವಡಿಸಲಾಗ್ತಾ ಇದೆ. ಆದರೆ ಇನ್ನೊಂದು ಕಡೆ ಅದೇ ಸುಪ್ರೀಂ ಕೋರ್ಟ್ ಆದೇಶಿಸಿರುವ ಮಸೀದಿ ನಿರ್ಮಾಣಕ್ಕೆ ಸಂಬಂಧಿಸಿದ ಯಾವ ಪ್ರಗತಿಯೂ ಆಗಿಲ್ಲ. ಫೌಂಡೇಶನ್ ಸ್ಟೋನ್ ಹಾಕಿದ್ದನ್ನು ಬಿಟ್ಟರೆ ಇನ್ನಾವ ಬೆಳವಣಿಗೆಯೂ ಆಗಿಲ್ಲ.
ಒಂದೇ ಸರ್ಕಾರ, ಆದರೆ ಇಬ್ಬಗೆಯ ನೀತಿ. ಹೇಗೆ ನ್ಯಾಯಾಲಯದ ಆದೇಶವನ್ನು ನಾಜೂಕುತನದಿಂದ ಅಪಹಾಸ್ಯ ಮಾಡಬಹುದು ಅನ್ನುವುದಕ್ಕೆ ಧನ್ನಿಪುರದಲ್ಲಿರುವ ಮಸೀದಿಯ ಫೌಂಡೇಶನ್ ಸ್ಟೋನೇ ಒಂದೊಳ್ಳೆಯ ಉದಾಹರಣೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.